ಹಾಯ್ ಸ್ನೇಹಿತರೆ, ಆಗಸ್ಟ್ 17ರಿಂದ ಈ 5 ರಾಶಿಯವರಿಗೆ ಹಣದ ಮಳೆ ನಿಮ್ಮ ರಾಶಿ ಇದೆಯೇ ಎನ್ನುವ ಕುತೂಹಲಕ್ಕಾಗಿ ಈ ವಿಡಿಯೋವನ್ನು ಸಂಪೂರ್ಣವಾಗಿ ಎಲ್ಲೂ ಕೂಡ ಸ್ಕಿಪ್ ಮಾಡದಾಗೆ ನೋಡಿ ಸ್ನೇಹಿತರೆ. ಬುಧ ಶನಿ ಒಟ್ಟಾಗಿ ನವಪಂಚಮ ದೃಷ್ಟಿ ಯೋಗ. ಆಗಸ್ಟ್ 17ರಿಂದ ಮಿಥುನ ಸೇರಿ ಈ 5 ರಾಶಿಯವರ ಆದಾಯ ಡಬಲ್ ಕೋಟ್ಯಾಧಿಪತಿ ಯೋಗ ಅಂತಲೇ ಹೇಳಬಹುದು. ಹಾಗಾದರೆ ಮೊದಲನೆಯ ರಾಶಿ ಯಾವುದು ನೋಡೋಣ ಬನ್ನಿ. ಮೇಷರಾಶಿ. ಮೇಷರಾಶಿಗೆ ಸೇರಿದ ಜನರಿಗೆ ಗ್ರಹಗಳ ರಾಜಕುಮಾರನಾದ ಬುಧ ಮತ್ತು ಶನಿಯ ನಡುವೆ ಸೃಷ್ಟಿಯಾಗಲಿರುವ ನವಪಂಚಮ ದೃಷ್ಟಿ ಯೋಗವು ಸಾಕಷ್ಟು ಸಕಾರಾತ್ಮಕ ಫಲಿತಾಂಶವನ್ನು ಪಡೆಯುವಂತೆ ಮಾಡುವುದು. ಈ ಸಂದರ್ಭದಲ್ಲಿ ಹೊಸ ಜವಾಬ್ದಾರಿ ಮತ್ತು ಅತ್ಯುತ್ತಮ ಯೋಜನೆಗಳಲ್ಲಿ ಭಾಗವಹಿಸುವ ಅದ್ಭುತ ಅವಕಾಶಗಳನ್ನು ಗಳಿಸಲಿದ್ದಾರೆ. ಈ ಸಂದರ್ಭದಲ್ಲಿ ಮೇಷರಾಶಿಗೆ ಸೇರಿದ ಜನರು ತಮ್ಮ ಹಳೆಯ ಗ್ರಾಹಕರಿಂದ ಈ ಅವಧಿಯಲ್ಲಿ ಉತ್ತಮ ಪ್ರಯೋಜನಗಳನ್ನು ಪಡೆಯಲು ಸಾಧ್ಯವಾಗುವುದು. ಹಾಗೆ ಬುಧ ಶನಿಯ ವಿಶೇಷ ಅನುಗ್ರಹದಿಂದಾಗಿ ಹಣಕಾಸಿಗೆ ಸಂಬಂಧಿಸಿದಂತೆ ಸಾಕಷ್ಟು ಸುಧಾರಣೆಯನ್ನು ಹೊಂದುವಿರಿ. ಆದರೆ ಈ ಅವಧಿಯಲ್ಲಿ ಅವಸರದಲ್ಲಿ ಹೂಡಿಕೆಯನ್ನು ಮಾಡದೇ ಇರುವುದು ಉತ್ತಮ. ಜೊತೆಗೆ ನವಪಂಚಮ ದೃಷ್ಟಿ ಯೋಗದ ಸಂದರ್ಭದಲ್ಲಿ ಪ್ರೀತಿಯ ಜೀವನಕ್ಕೆ ಸಂಬಂಧಿಸಿದಂತೆ ನೀವು ನಿಮ್ಮ ಸಂಗಾತಿಯೊಂದಿಗೆ ಉತ್ತಮ ಸಾಮರಸ್ಯವನ್ನು ಹೊಂದುವುದರಿಂದ ನಿಮ್ಮ ಹಳೆಯ ತಪ್ಪು ತಿಳುವಳಿಕೆಗಳು ದೂರವಾಗುವುದು. ಹಾಗೆ ಈ ಅವಧಿಯಲ್ಲಿ ನವಪಂಚಮ ದೃಷ್ಟಿಯಾಗದ ಶುಭ ಪ್ರಭಾವದಿಂದಾಗಿ ಯಾವುದಾದರೂ ಅಗತ್ಯವಿರುವ ವ್ಯಕ್ತಿಗೆ ಸಹಾಯ ಅಥವಾ ರಕ್ತದಾನ ಮಾಡುವುದರಿಂದ ನಿಮ್ಮ ಮನಸ್ಸು ನೆಮ್ಮದಿಯಿಂದ ಇರುವುದು. ಸ್ನೇಹಿತರೆ, ನೀವೇನಾದರೂ ಮೇಷರಾಶಿಯವರಾಗಿದ್ದರೆ ನಿಮ್ಮ ಜೀವನದಲ್ಲಿ ಇನ್ನೂ ಉತ್ತಮವಾದಂತಹ ಜೀವನ ನಡೆಸಬೇಕು ಅಥವಾ ಉತ್ತಮವಾದಂತಹ ನೆಮ್ಮದಿಯನ್ನು ಕಾಣಬೇಕೆಂದುಕೊಂಡಿದ್ದರೆ ಈ ಆಗಸ್ಟ್ 17ರಿಂದ ನಿಮ್ಮ ಜೀವನದಲ್ಲಿ ನೀವು ಅಂದುಕೊಳ್ಳದ ರೀತಿಯಲ್ಲಿ ನಿಮ್ಮ ಜೀವನ ಬದಲಾಗುತ್ತದೆ. ಹಾಗೆ ನೀವು ರಕ್ತದಾನ ಮತ್ತು ವ್ಯಕ್ತಿಗೆ ಅಗತ್ಯವಿರುವಂತಹ ನಿರ್ಗತಿಕರಿಗೆ ಸಹಾಯ ಮಾಡುವುದರಿಂದ ನಿಮ್ಮ ಜೀವನದ ಶೈಲಿಯೇ ಬದಲಾಗುತ್ತದೆ. ದಯವಿಟ್ಟು ಈ ಕೆಲಸಗಳನ್ನು ಮಾಡಿದರೆ ನಿಮ್ಮ ಸುಧಾರಣೆಯನ್ನು ನೀವು ಕಾಣುತ್ತೀರಾ. ಇನ್ನು ಎರಡನೆಯದಾಗಿ ಮಿಥುನ ರಾಶಿ. ಮಿಥುನ ರಾಶಿಗೆ ಸೇರಿದ ಜನರಿಗೆ ನವಪಂಚಮ ದೃಷ್ಟಿ ಯೋಗವು ನಿಮ್ಮ ಆದಾಯವನ್ನು ಮತ್ತಷ್ಟು ಹೆಚ್ಚಿಸುವುದು. ಈ ಸಂದರ್ಭದಲ್ಲಿ ಮಿಥುನ ರಾಶಿಗೆ ಸೇರಿದ ಜನರ ತಮ್ಮ ಕೌಶಲ್ಯಗಳಿಂದ ವೃತ್ತಿ ಜೀವನದಲ್ಲಿ ಮುಂದೆ ಸಾಗಲು ಅತ್ಯದ್ಭುತವಾದ ಅವಕಾಶಗಳನ್ನು ಪಡೆದುಕೊಳ್ಳಲಿದ್ದಾರೆ. ಇನ್ನು ಸಂದರ್ಶನ ಯೋಜನೆಗಳ ಮೂಲಕ ನಿಮ್ಮ ಮಾತುಗಳನ್ನು ಎಲ್ಲರಿಗೂ ವ್ಯಕ್ತಪಡಿಸುವಲ್ಲಿ ನೀವು ಯಶಸ್ಸು ಕಾಣುವರು. ವ್ಯಾಪಾರ ವ್ಯವಹಾರಕ್ಕೆ ಸಂಬಂಧಿಸಿದಂತೆ ಬುಧ ಶನಿಯ ವಿಶೇಷ ಅನುಗ್ರಹದಿಂದಾಗಿ ನಿಮಗೆ ಸಾಕಷ್ಟು ಉತ್ತಮ ಅವಕಾಶಗಳು ದೊರೆಯುವುದರೊಂದಿಗೆ ನಿಮ್ಮ ಆದಾಯವನ್ನು ಹೆಚ್ಚಿಸಲು ಅನೇಕ ಹೊಸ ಮಾರ್ಗಗಳು ಕೂಡ ಗೋಚರಿಸುವುದು. ಈ ಸಂದರ್ಭದಲ್ಲಿ ಬುಧ ಶನಿಯ ಅನುಗ್ರಹದಿಂದಾಗಿ ಮಿಥುನ ರಾಶಿಗೆ ಸೇರಿದ ಜನರು ತಮ್ಮ ಕಳೆದು ಹೋದ ಹಣವನ್ನು ವಾಪಸ್ ಪಡೆಯಲಿದ್ದಾರೆ ಮತ್ತು ನಿಮ್ಮ ಆರ್ಥಿಕ ಒತ್ತಡಗಳು ಕಡಿಮೆಯಾಗುವುದು. ಹಾಗೆ ಪ್ರೀತಿಯ ಜೀವನಕ್ಕೆ ಸಂಬಂಧಿಸಿದಂತೆ ನವಪಂಚಮ ದೃಷ್ಟಿ ಯೋಗದ ಶುಭ ಪ್ರಭಾವದಿಂದಾಗಿ ನಿಮ್ಮ ಸಂಗಾತಿಯೊಂದಿಗಿನ ನಂಬಿಕೆ ಮತ್ತು ಸಾಮರಸ್ಯ ಬಲಗೊಳ್ಳುವುದು. ಜೊತೆಗೆ ಅನಾಥಾಲಯದಲ್ಲಿ ಭೋಜನವನ್ನು ವಿತರಿಸುವುದರಿಂದ ಅಥವಾ ಮಕ್ಕಳಿಗೆ ಸಹಾಯವನ್ನು ಮಾಡುವುದರಿಂದ ಸಂತೋಷ ದೊರಕುವುದು. ಸ್ನೇಹಿತರೆ, ನೀವೇನಾದರೂ ಮಿಥುನ ರಾಶಿಯವರಾಗಿದ್ದರೆ ನಿಮ್ಮ ಜೀವನದಲ್ಲಿ ಇನ್ನೂ ಏಳಿಗೆ ಕಾಣಬೇಕು ಅಥವಾ ನೆಮ್ಮದಿಯಿಂದ ಜೀವನವನ್ನು ರೂಪುಗೊಳಿಸಬೇಕು ಎನ್ನುತ್ತಿದ್ದರೆ ಆ ನೆಮ್ಮದಿ ಮತ್ತು ಸುಖಕರ ಜೀವನಕ್ಕಾಗಿ ಯಾವುದಾದರೂ ಅನಾಥಾಶ್ರಮಕ್ಕೆ ಅಥವಾ ಯಾವುದಾದರೂ ಮಕ್ಕಳಿಗೆ ಸಹಾಯವನ್ನು ಮಾಡುವುದರಿಂದ ನಿಮ್ಮ ಜೀವನದಲ್ಲಿ ಸಂತೋಷವನ್ನು ನೀವು ಕಾಣುತ್ತೀರಾ. ಅನಾಥಾಶ್ರಮಕ್ಕೆ ಹೋಗಿ ಅಲ್ಲಿರುವಂತಹ ಮಕ್ಕಳಿಗೆ ಅಥವಾ ವಯಸ್ಸಾದವರಿಗೆ ಅನ್ನದಾನವನ್ನು ಅಂದರೆ ಸಾಕ್ಷಾತ್ ಅನ್ನಪೂರ್ಣೇಶ್ವರಿಯ ಆಶೀರ್ವಾದವನ್ನು ಪಡೆಯಲಿಕ್ಕೆ, ಅನ್ನಪೂರ್ಣೇಶ್ವರಿಯನ್ನು ಒಲಿಸಿಕೊಳ್ಳಲಿಕ್ಕೆ ಇದೊಂದು ಶುಭಗಳಿಗೆ ಅಂತ ಹೇಳಬಹುದು. ಅನ್ನದಾನ ಮಾಡುವುದರಿಂದ ನಿಮ್ಮ ಜೀವನದಲ್ಲಿ ಮಾಡಿರುವಂತಹ ಕೆಲವು ಚಿಕ್ಕ ಪುಟ್ಟ ಪಾಪ ಕರ್ಮಗಳಿಂದ ಮುಕ್ತಿಯನ್ನು ಕೂಡ ಹೊಂದಬಹುದು ಹಾಗೂ ನಿಮ್ಮ ಜೀವನದಲ್ಲಿ ಸದಾ ಅನ್ನಪೂರ್ಣೇಶ್ವರಿಯ ಆಶೀರ್ವಾದ ಕೂಡ ಲಭಿಸುವುದು. ಹಾಗೆ ಇಷ್ಟು ಅವಧಿಯಲ್ಲಿ ನೀವು ಪಟ್ಟಂತಹ ಕಷ್ಟದಿಂದ ಮುಕ್ತಿಯನ್ನು ಕೂಡ ಕಾಣಬಹುದು. ಸ್ನೇಹಿತರೆ, ನೀವು ಯಾವುದಾದರೂ ತಪ್ಪುಗಳನ್ನು ಮಾಡಿದರೆ ಅದನ್ನು ಕ್ಷಮಿಸು ಎನ್ನುವ ಅಧಿಕಾರ ಮಾತ್ರ ನಮಗಿರುವುದು. ಅರ್ಥವಾಯಿತಾ? ಅಂದರೆ ಕ್ಷಮೆಯನ್ನು ಕೊಡಬೇಕೆನ್ನುವ ಆಲೋಚನೆ ನಮಗಿರಬಾರದು. ನಾವು ಮಾಡಿದಂತಹ ಪಾಪ ಕರ್ಮಗಳಿಗೆ ಚಿಕ್ಕದಾಗಿ ಏನಾದರೂ ಕಳೆದುಕೊಳ್ಳಬೇಕೆನ್ನುತ್ತಿದ್ದರೆ ದಾನ ಧರ್ಮಗಳಿಂದಲೇ ಕಳೆದುಕೊಳ್ಳಬೇಕು ಹೊರತು ಯಾವುದೋ ಹಣಕಾಸಿನಿಂದ ಅಥವಾ ಅಧಿಕಾರದ ದರ್ಪದಿಂದಾಗಲಿ ಏನು ಮಾಡಲಿಕ್ಕೆ ಸಾಧ್ಯವಿಲ್ಲ. ಸ್ನೇಹಿತರೆ, ಇಷ್ಟು ಸಮಯ ನೀವು ಏನಾದರೂ ನನ್ನ ಚಾನಲಲ್ಲಿ ವಿಡಿಯೋವನ್ನು ವೀಕ್ಷಿಸುತ್ತಿದ್ದರೆ ನೀವು ಯಾವ ರಾಶಿಯವರು ಎನ್ನುವುದನ್ನು ದಯವಿಟ್ಟು ಕಮೆಂಟ್ ಮಾಡಿ ಅಥವಾ ನಿಮ್ಮ ರಾಶಿಯಲ್ಲಿ ಯಾವ ನಕ್ಷತ್ರ ಮತ್ತು ನಿಮ್ಮ ಜನ್ಮ ದಿನಾಂಕವನ್ನು ಕಮೆಂಟ್ ಮಾಡಿ. ಇನ್ನು ತುಲಾರಾಶಿಗೆ ಸೇರಿದ ಜನರಿಗೆ ಶನಿ ಬುಧನ ವಿಶೇಷ ಅನುಗ್ರಹದಿಂದಾಗಿ ವೃತ್ತಿ ಜೀವನದಲ್ಲಿ ಮುಂದೆ ಸಾಗಲು ಅನೇಕ ಉತ್ತಮ ಅವಕಾಶ ದೊರಕಲಿದೆ. ಈ ರಾಶಿಗೆ ಸೇರಿದ ಜನರು ಕಠಿಣ ಪರಿಶ್ರಮದಿಂದ ಹಿರಿಯ ಅಧಿಕಾರಿಗಳ ಹೊಗಳಿಕೆಗೆ ಪಾತ್ರ ಆಗುವುದು.
ಈ ಸಂದರ್ಭದಲ್ಲಿ ವ್ಯಾಪಾರ ವ್ಯವಹಾರಕ್ಕೆ ಸಂಬಂಧಿಸಿದಂತೆ ಸರಿಯಾದ ಸಂಪರ್ಕಗಳಿಂದ ಹೆಚ್ಚಿನ ಪ್ರಯೋಜನವನ್ನು ಗಳಿಸುವಲ್ಲಿ ನೀವು ಯಶಸ್ಸು ಕಾಣುವಿರಿ. ಹಾಗೆ ತುಲಾರಾಶಿಗೆ ಸೇರಿದ ಜನರ ಆದಾಯದಲ್ಲಿ ಭಾರಿ ಹೆಚ್ಚಳ ಆಗುವುದು, ಆದರೆ ಅನಗತ್ಯ ಖರ್ಚುಗಳನ್ನು ನಿಯಂತ್ರಿಸುವುದು ಬಹಳ ಮುಖ್ಯ. ಈ ಸಂದರ್ಭದಲ್ಲಿ ತುಲಾರಾಶಿಗೆ ಸೇರಿದ ಜನರು ತಮ್ಮ ಸಂಗಾತಿಯೊಂದಿಗೆ ಭವಿಷ್ಯಕ್ಕಾಗಿ ಉತ್ತಮ ಯೋಜನೆಯನ್ನು ರೂಪಿಸುವರು. ಹಾಗೆ ಯಾವುದಾದರೂ ಅಗತ್ಯ ಇರುವ ಮನೆಯ ಸದಸ್ಯರ ಸಹಾಯವನ್ನು ಮಾಡುವುದರಿಂದ ಮನಸ್ಸು ಸಂತಸವಾಗುವುದು. ಸ್ನೇಹಿತರೆ, ಯಾರಾದರೂ ನಿರ್ಗತಿಕರಿಗೆ ಅವರಿಗೆ ಅಗತ್ಯ ಇರುವ ಯಾವುದಾದರೂ ಸಹಾಯ ಅಥವಾ ದಿನಸಿಯ ಸಾಮಗ್ರಿಗಳಾಗಬಹುದು ಅಥವಾ ಮತ್ತೊಂದಾಗಬಹುದು, ವಸ್ತ್ರಗಳಾಗಬಹುದು, ನಿಮ್ಮ ಕೈಲಾದಷ್ಟು ಸಹಾಯ ಮಾಡುವುದರಿಂದ ಮನಸ್ಸಿಗೆ ನೆಮ್ಮದಿ ಮತ್ತು ಸಂತೋಷವನ್ನು ಕೊಡುತ್ತದೆ. ಇನ್ನು ಮಕರ ರಾಶಿಗೆ ಸೇರಿದ ಜನರಿಗೆ ನವಪಂಚಮ ದೃಷ್ಟಿ ಯೋಗದ ವಿಶೇಷ ಅನುಗ್ರಹದಿಂದಾಗಿ ಬಹಳ ಸಮಯದಿಂದ ಅಪೂರ್ಣಗೊಂಡಂತಹ ನಿಮ್ಮ ಕೆಲಸಗಳೆಲ್ಲವೂ ನಿಧಾನವಾಗಿ ಪೂರ್ಣಗೊಳ್ಳುವುದು. ಹಾಗೆ ಕೆಲಸದ ಸ್ಥಳದಲ್ಲಿ ವಿಶೇಷ ಅನುಗ್ರಹದಿಂದಾಗಿ ಹಿರಿಯ ಅಧಿಕಾರಿಗಳ ನಂಬಿಕೆ ಹೆಚ್ಚಾಗಲಿದೆ ಮತ್ತು ಈ ಸಂದರ್ಭದಲ್ಲಿ ನಿಮಗೆ ಸಾಕಷ್ಟು ಹೊಸ ಜವಾಬ್ದಾರಿಗಳು ದೊರಕುವ ಸಾಧ್ಯತೆ ಕೂಡ ಹೆಚ್ಚಾಗಿದೆ. ವ್ಯಾಪಾರ ವ್ಯವಹಾರಕ್ಕೆ ಸಂಬಂಧಿಸಿದಂತೆ ನವಪಂಚಮ ದೃಷ್ಟಿ ಯೋಗದ ವಿಶೇಷ ಅನುಗ್ರಹದಿಂದ ದೊಡ್ಡ ನಿರ್ಧಾರವನ್ನು ತೆಗೆದುಕೊಳ್ಳುವ ಮೊದಲು ಕಾಗದ ಪತ್ರಗಳನ್ನು ಸರಿಯಾಗಿ ಪರಿಶೀಲಿಸುವುದು ಬಹಳ ಮುಖ್ಯ. ನವಪಂಚಮ ದೃಷ್ಟಿ ಯೋಗದ ವಿಶೇಷ ಕೃಪೆಯಿಂದಾಗಿ ಮಕರ ರಾಶಿಗೆ ಸೇರಿದ ಜನರ ಆರ್ಥಿಕ ಸ್ಥಿತಿ ಬಹಳಷ್ಟು ಬಲಗೊಳ್ಳಲಿದೆ ಮತ್ತು ನಿಮ್ಮ ಆದಾಯವನ್ನು ಹೆಚ್ಚಿಸುವ ಅದ್ಭುತ ಅವಕಾಶ ಈ ಸಂದರ್ಭದಲ್ಲಿ ನಿಮಗೆ ದೊರಕಲಿದೆ. ಹಾಗೆ ಮಕರ ರಾಶಿಗೆ ಸೇರಿದ ಜನರು ಈ ಅವಧಿಯಲ್ಲಿ ತಮ್ಮ ನಿರ್ಧಾರಗಳಲ್ಲಿ ಹಿರಿಯರ ಸಲಹೆಯನ್ನು ಪಡೆಯುವುದರಿಂದ ಅತ್ಯಂತ ಹೆಚ್ಚಿನ ಪ್ರಯೋಜನಗಳಾಗುವುದು. ಇದರೊಂದಿಗೆ ಮಕರ ರಾಶಿಗೆ ಸೇರಿದ ಜನರು ಈ ಅವಧಿಯಲ್ಲಿ ಅಗತ್ಯ ಇರುವವರಿಗೆ ಆಹಾರವನ್ನು ನೀಡುವುದರಿಂದ ನಿಮ್ಮ ಮಾನಸಿಕ ಒತ್ತಡಗಳೆಲ್ಲವೂ ಕಡಿಮೆ ಆಗುವುದು. ಸ್ನೇಹಿತರೆ, ನಾನು ಮೊದಲೇ ತಿಳಿಸಿದಂತೆ ದಾನ ಧರ್ಮ ಮಾಡುವುದರಿಂದ ಮನಸ್ಸಿಗೆ ಸಿಗುವಂತಹ ಖುಷಿ, ನೆಮ್ಮದಿ ಮತ್ತೊಂದು ಇಲ್ಲ. ದೇವರನ್ನು ಮೆಚ್ಚಿಸಬೇಕೆಂದರೆ ದಾನ ಧರ್ಮಗಳಿಂದಲೇ ಮೆಚ್ಚಿಸಬೇಕು ಹೊರತು ದುಡ್ಡಿನ ದರ್ಪದಿಂದಲ್ಲ. ದಯವಿಟ್ಟು ನಿಮ್ಮ ಕೈಲಾದಷ್ಟು ನಿರ್ಗತಿಕರಿಗೆ ಅಥವಾ ಬಡ ಮಕ್ಕಳಿಗೆ ಸಹಾಯ, ಅನ್ನದಾನವಾಯಿತು ಅಥವಾ ಬಟ್ಟೆ ಆಯಿತು, ಮತ್ತೊಂದು ದಿನಸಿ ಸಾಮಗ್ರಿಗಳನ್ನಾಯಿತು ದಾನ ಮಾಡುವುದರಿಂದ ನಿಮ್ಮ ಜೀವನ ನೆಮ್ಮದಿಯಿಂದ ಇರುತ್ತದೆ. ದಯವಿಟ್ಟು ನಿಮ್ಮ ಕೈಲಾದಷ್ಟು ಸಹಾಯ ಮಾಡಿ. ಹಾಗೆ ಯಾರಾದರೂ ಸಹಾಯ ಮಾಡಿದ್ದವರು ನೀವು ಏನನ್ನು ಸಹಾಯ ಮಾಡುತ್ತಿದ್ದೀರಾ ಅಥವಾ ಯಾರಿಗೆ ಸಹಾಯ ಮಾಡಿದ್ದೀರಾ ಎನ್ನುವುದನ್ನು ಕಮೆಂಟ್ ಮುಖಾಂತರ ತಿಳಿಸಿ. ಇನ್ನು ಕುಂಭರಾಶಿಗೆ ಸೇರಿದ ಜನರಿಗೆ ಬುಧ ಶನಿಯಿಂದ ಸೃಷ್ಟಿಯಾಗಲಿರುವ ನವಪಂಚಮ ದೃಷ್ಟಿ ಯೋಗದ ವೃತ್ತಿ ಜೀವನಕ್ಕೆ ಸಂಬಂಧಿಸಿದಂತೆ ನಿಮ್ಮ ಕಲಾತ್ಮಕ ಯೋಜನೆಗಳಿಂದಾಗಿ ಹೊಸ ಹೆಸರನ್ನು ಗಳಿಸಲು ಸಹಾಯ ಮಾಡುತ್ತದೆ. ಈ ಸಂದರ್ಭದಲ್ಲಿ ಕೆಲಸದ ಸ್ಥಳದಲ್ಲಿ ಹೊಸ ಯೋಜನೆ ಅಥವಾ ನಾಯಕತ್ವವನ್ನು ವಹಿಸುವ ಉತ್ತಮ ಜವಾಬ್ದಾರಿಯನ್ನು ಪಡೆದುಕೊಳ್ಳಲಿದ್ದಾರೆ. ಹಾಗೆಯೇ ಈ ಸಂದರ್ಭದಲ್ಲಿ ವ್ಯಾಪಾರ ವ್ಯವಹಾರಕ್ಕೆ ಸಂಬಂಧಿಸಿದಂತೆ ಕುಂಭರಾಶಿಗೆ ಸೇರಿದ ಜನರು ಆನ್ಲೈನ್ ಕೆಲಸ ಅಥವಾ ಹೊಸ ಸಂಪರ್ಕಗಳಿಂದ ಹೆಚ್ಚಿನ ಪ್ರಯೋಜನವನ್ನು ಗಳಿಸುವಲ್ಲಿ ಯಶಸ್ಸು ಕಾಣುವರು. ಜೊತೆಗೆ ಬುಧ ಶನಿಯ ವಿಶೇಷ ಅನುಗ್ರಹದಿಂದಾಗಿ ಹಳೆಯ ಹೂಡಿಕೆಗಳಿಂದ ಕುಂಭರಾಶಿಗೆ ಸೇರಿದ ಜನರು ನೆಮ್ಮದಿ ಅಥವಾ ಧನಲಾಭವನ್ನು ಗಳಿಸುವ ಯೋಗ ನಿರ್ಮಾಣವಾಗಲಿದೆ. ಹಾಗೆಯೇ ಈ ಸಂದರ್ಭದಲ್ಲಿ ನಿಮ್ಮ ಪ್ರೇಮ ಸಂಬಂಧದ ಬಗ್ಗೆ ಮನೆಯ ಹಿರಿಯರು ಯಾವುದಾದರೂ ನಿರ್ಧಾರವನ್ನು ತೆಗೆದುಕೊಳ್ಳಬೇಕಾಗಿ ಬರಬಹುದು. ಜೊತೆಗೆ ರಕ್ತದಾನ ಅಥವಾ ಸೇವಾ ಕಾರ್ಯವನ್ನು ಮಾಡುವುದರಿಂದ ಕುಂಭರಾಶಿಗೆ ಸೇರಿದ ಜನರು ಈ ಅವಧಿಯಲ್ಲಿ ಹೆಚ್ಚು ಸಕಾರಾತ್ಮಕವಾಗಿರುವವರು. ಸ್ನೇಹಿತರೆ, ನೀವು ಅಷ್ಟೇ ನಿಮ್ಮ ಸಾಧ್ಯವಾದಷ್ಟು ದಾನ ಧರ್ಮಗಳನ್ನು ಅಥವಾ ಸೇವಾ ಕಾರ್ಯವನ್ನು, ಒಂದು ದೇವಸ್ಥಾನಕ್ಕಾಯಿತು ಅಥವಾ ಒಂದು ಅನಾಥಾಶ್ರಮಕ್ಕಾಯಿತು ಹೋಗಿ ಅಲ್ಲಿರುವಂತಹ ಮಕ್ಕಳನ್ನಾಗಬಹುದು ಅಥವಾ ದೇವರ ಮಕ್ಕಳನ್ನಾಗಬಹುದು ಸೇವೆ ಮಾಡುವುದರಿಂದ ಅಥವಾ ರಕ್ತದಾನ ಮಾಡುವುದರಿಂದ ನಮ್ಮ ಜೀವನದಲ್ಲಿ ಸಿಗುವಂತಹ ಲಾಭಗಳೇ ಹೆಚ್ಚು ಹೊರತು ನಷ್ಟವಂತೂ ಏನೂ ಇಲ್ಲ. ದಯವಿಟ್ಟು ನಿಮ್ಮ ಕೈಲಾದಷ್ಟು ದಾನ ಧರ್ಮಗಳನ್ನು ಮಾಡಿ ನಿಮಗೆ ಆ ದೇವರ ಆಶೀರ್ವಾದ ಸಿಗಲಿ ಅಂತ ಕೇಳುತ್ತೇನೆ. ಇದೇ ಆಗಸ್ಟ್ 17ರಂದು ಗ್ರಹಗಳ ರಾಜಕುಮಾರನಾದ ಬುಧ ಮತ್ತು ಕರ್ಮಫಲದಾತನಾದ ಶನಿಯ ನಡುವೆ ನವಪಂಚಮ ದೃಷ್ಟಿ ಯೋಗದ ಶುಭ ಪ್ರಭಾವವನ್ನು ನೋಡಬಹುದು. ಇದರಿಂದಾಗಿ 5 ರಾಶಿಗಳಿಗೆ ಸೇರಿದ ಜನರು ವೃತ್ತಿಜೀವನ, ಧನ ಸಂಪತ್ತು, ವ್ಯಾಪಾರ ವ್ಯವಹಾರಕ್ಕೆ ಸಂಬಂಧಿಸಿದಂತೆ ಸಾಕಷ್ಟು ಪ್ರಯೋಜನಗಳನ್ನು ಪಡೆಯಲಿದ್ದೀರಾ. ಈ 5 ಅದೃಷ್ಟಶಾಲಿ ರಾಶಿಗಳ ಬಗ್ಗೆ ಈಗಾಗಲೇ ನಾನು ಸಂಪೂರ್ಣವಾಗಿ ತಿಳಿಸಿಕೊಟ್ಟಿದ್ದೀನಿ. ಹಾಗಾದರೆ ನೀವು ಇಷ್ಟು ಸಮಯ ತಿಳಿದುಕೊಂಡಂಥವರು ಅಥವಾ ವಿಡಿಯೋವನ್ನು ನೋಡುತ್ತಿರುವವರು ನಿಮ್ಮ ರಾಶಿ ಯಾವುದು, ಜನ್ಮ ನಕ್ಷತ್ರ ಯಾವುದು ಎನ್ನುವುದನ್ನು ದಯವಿಟ್ಟು ಕಮೆಂಟ್ ಮುಖಾಂತರ ತಿಳಿಸಬಹುದು. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಬುಧ ಗ್ರಹವು ಸಂಚಾರ, ಬುದ್ಧಿ, ವ್ಯಾಪಾರ ಇತ್ಯಾದಿಗಳನ್ನು ಪ್ರತಿನಿಧಿಸುವ ಗ್ರಹವಾದರೆ ಶನಿಯು ಕರ್ಮ, ದೀರ್ಘಕಾಲೀನ ಯಶಸ್ಸನ್ನು ಪ್ರತಿನಿಧಿಸುವ ಗ್ರಹವಾಗಿದೆ.
ಈ ಎರಡು ಗ್ರಹಗಳ ಸಂಯೋಗದಿಂದಾಗಿ ನವಪಂಚಮ ದೃಷ್ಟಿ ಯೋಗದ ನಿರ್ಮಾಣವಾಗುವುದು. ಇದೇ 2026 ಆಗಸ್ಟ್ 17 ಸಂಜೆ 8:55ಕ್ಕೆ ಬುಧ ಮತ್ತು ಶನಿ ಗ್ರಹಗಳು ಪರಸ್ಪರ 120 ಡಿಗ್ರಿ ಅಂತರದಲ್ಲಿ ಚಲಿಸಲಿದೆ. ಈ ಅವಧಿಯಲ್ಲಿ ಎರಡು ಗ್ರಹಗಳು ನವಮ ಮತ್ತು ಪಂಚಮ ದೃಷ್ಟಿಯನ್ನು ಹರಿಸುವುದು. ಜ್ಯೋತಿಷ್ಯದಲ್ಲಿ ಇದರಿಂದಾಗಿ ನವಪಂಚಮ ದೃಷ್ಟಿ ಯೋಗ ನಿರ್ಮಾಣವಾಗುವುದು ಎಂದು ಹೇಳಲಾಗುತ್ತದೆ. ಈ ಯೋಗವು ಬಹಳಷ್ಟು ಲಾಭದಾಯಕವಾಗಿರುವುದು, ಏಕೆಂದರೆ ಈ ಅವಧಿಯಲ್ಲಿ ಗ್ರಹಗಳು ಪರಸ್ಪರ ಶುಭ ತ್ರಿಕೋನ ಭಾವದಲ್ಲಿ ಚಲಿಸುವುದು. ಈ ಕಾರಣದಿಂದಾಗಿ ಜ್ಯೋತಿಷ್ಯದಲ್ಲಿ ಇದಕ್ಕೆ ಹೆಚ್ಚಿನ ಮಹತ್ವವನ್ನು ನೀಡಲಾಗಿದೆ. ಈ ಶುಭಯೋಗದ ನಿರ್ಮಾಣದಿಂದಾಗಿ ಈ 5 ರಾಶಿಗಳಿಗೆ ಸೇರಿದ ಜನರ ಅಪೂರ್ಣ ಕೆಲಸಗಳು ಪೂರ್ಣಗೊಳ್ಳುವುದು. ಹೂಡಿಕೆಯಿಂದ ಉತ್ತಮ ಲಾಭವನ್ನು ಗಳಿಸಲು ಮತ್ತು ಉತ್ತಮ ಸಮಯವಾಗಿರುವುದು. ಹೊಸ ಆರಂಭಕ್ಕೆ ಅನುಕೂಲಕರ ಸ್ಥಿತಿ ನಿರ್ಮಾಣಗೊಳ್ಳಲಿದೆ. ಆಗಸ್ಟ್ 17ರಂದು ಸೃಷ್ಟಿಯಾಗಲಿರುವ ನವಪಂಚಮ ದೃಷ್ಟಿ ಯೋಗದ ಪ್ರಭಾವವನ್ನು ಎಲ್ಲ 12 ರಾಶಿಗಳಿಗೆ ಸೇರಿದ ಜನರ ಜೀವನದ ಮೇಲೆ ನೋಡಬಹುದು. ಆದರೆ ನಾನು ಈಗ ತಿಳಿಸಿದಂಥ ಈ 5 ರಾಶಿಗಳಿಗೆ ಸೇರಿದ ಜನರು ಈ ಅವಧಿಯಲ್ಲಿ ವಿಶೇಷವಾಗಿ ಲಾಭ ಪಡೆಯಲಿದ್ದಾರೆ. ಈ ರಾಶಿಗಳಿಗೆ ಸೇರಿದ ಜನರು ವೃತ್ತಿ ಜೀವನದಲ್ಲಿ ಪ್ರಗತಿ ಮತ್ತು ಜೀವನದಲ್ಲಿ ಸ್ಥಿರತೆಯನ್ನು ಪಡೆಯುವ ಯೋಗವಿದೆ. ಹಾಗಾಗಿ ಆ ಅದೃಷ್ಟಶಾಲಿ ಈ 5 ರಾಶಿಗಳಲ್ಲಿ ನಿಮ್ಮ ರಾಶಿಯೂ ಒಂದಾಗಿದ್ದರೆ ಆ ರಾಶಿ ಯಾವುದು ಎನ್ನುವುದನ್ನು ಕಮೆಂಟ್ ಮುಖಾಂತರ ತಿಳಿಸಿ. ಸ್ನೇಹಿತರೆ, ಸಾಧ್ಯವಾದಷ್ಟು ನಾನು ಮೊದಲೇ ತಿಳಿಸಿದಂತೆ ಸಹಾಯವನ್ನು ಮಾಡಿ. ಅದು ಧನ ಸಹಾಯವಾಗಬಹುದು, ಅಥವಾ ನಿರ್ಗತಿಕರಿಗೆ ಊಟದ ವ್ಯವಸ್ಥೆ ಆಗಬಹುದು, ರಕ್ತದಾನ ಆಗಬಹುದು, ಅಥವಾ ದಿನಸಿ ಸಾಮಗ್ರಿಗಳಾಗಬಹುದು. ಆ ದಾನದಿಂದ ನಿಜವಾಗಿಯೂ ನೆಮ್ಮದಿ ಸಿಗುತ್ತದೆ. ನಾವು ಸುಮ್ಮನೆ ಕೂತರೆ, ಮನೆಯಲ್ಲಿ ಕೂತರೆ ದುಡ್ಡು ಬರುವುದಿಲ್ಲ ಅಥವಾ ಅದೃಷ್ಟ ಒಲಿಯುವುದಿಲ್ಲ. ನಾವು ಮಾಡುವ ಕೆಲಸಗಳನ್ನು ಮಾಡಬೇಕು, ಮಾಡುವ ಕೆಲಸದಲ್ಲೇ ದೇವರನ್ನು ಕಾಣಬೇಕು. ಅದು ಬಿಟ್ಟು ಸುಮ್ಮನೆ ಈ ವಿಡಿಯೋ ನೋಡ್ತಿದ್ರು ಎಷ್ಟೋ ಜನ ಹೇಳ್ತಾರೆ ನಾವು ಮಲ್ಲಿ ಕೂತ್ರೆ ದುಡ್ಡು ಬರುತ್ತಾ, ಅಥವಾ ನಾವು ಕೆಲಸ ಮಾಡಿದವರು ದುಡ್ಡು ಬರುತ್ತಾ ಅಂತ. ಖಂಡಿತವಾಗ್ಲೂ ನಾನು ಎಲ್ಲೂ ಯಾವ ವಿಡಿಯೋದಲ್ಲೂ ಆ ಥರ ಹೇಳಿಲ್ಲ. ದಯವಿಟ್ಟು ನಾವು ಮಾಡೋ ಕೆಲಸಗಳನ್ನ ಮಾಡಿ ನಾವು ಅದರಲ್ಲಿ ನೆಮ್ಮದಿ ಕಾಣಬೇಕು ಅಂದರೆ ಸ್ವಲ್ಪ ದಾನ ಧರ್ಮ ಮಾಡಬೇಕು, ನಮ್ಮ ಕೈಲಾದಷ್ಟು ಸೇವೆನ ಮಾಡಬೇಕು. ಇದರಿಂದ ನಿಮ್ಮ ಜೀವನ ಸುಖಮಯವಾಗಿರುತ್ತದೆ. ಆಗಸ್ಟ್ 17ರಿಂದ ನಾನು ಏನು ತಿಳಿಸಿದ್ದೀನಿ, ಈ 5 ರಾಶಿಯವರ ಜೀವನವೇ ಬದಲಾಗುತ್ತೆ. ಕೋಟ್ಯಾಧಿಪತಿ ಯೋಗ ನಿರ್ಮಾಣವಾಗುತ್ತೆ. ಕೋಟ್ಯಾಧಿಪತಿ ಆಗಬೇಕು ಅಂದರೆ ಏನು ಮಾಡಬೇಕು? ಕೆಲಸ ಮಾಡಬೇಕು, ಶ್ರಮ ವಹಿಸಬೇಕು, ಕಷ್ಟಪಡಬೇಕು. ದಯವಿಟ್ಟು ಈಗೇನು ಕಷ್ಟಪಡ್ತಿದ್ರೆ ಆ ಕಷ್ಟಗಳಿಂದ ಸ್ವಲ್ಪ ಮುಕ್ತಿ ಸಿಗುತ್ತೆ. ಅಂದರೆ ದುಡ್ಡಿನ ಮಾರ್ಗಗಳು ಬದಲಾವಣೆ ಆಗುತ್ತೆ. ಆರ್ಥಿಕ ಸ್ಥಿತಿ ಅನ್ನೋದು ಸ್ವಲ್ಪ ಚೇತರಿಕೆಯನ್ನು ಕಾಣ್ತಾ ಹೋಗುತ್ತೆ. ದಯವಿಟ್ಟು ನೀವೇನಾದರೂ ನಮ್ಮ ಚಾನಲ್ಗೆ ಮೊದಲ ಬಾರಿಗೆ ಬಂದಿದ್ದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಬಟನ್ ಕ್ಲಿಕ್ ಮಾಡಿ, ಈ ವಿಡಿಯೋಗೊಂದು ಲೈಕ್ ಕೊಟ್ಟು ಈ ವಿಡಿಯೋನ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ. ಜೈ ಬುಧಗ್ರಹ, ಜೈ ಶನಿದೇವ ಅಂತ ಕಮೆಂಟ್ ಮಾಡಿ. ಧನ್ಯವಾದಗಳು ಸ್ನೇಹಿತರೆ.